ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ 9ನೇ ತರಗತಿಯ ದೈಹಿಕ ಶಿಕ್ಷಣ ಒಂದು ಪಠ್ಯಪುಸ್ತಕದ ಪಾರ್ಟ್ 2 ಅಲ್ಲಿ ಬರುವಂತಹ ಲಾಸ್ಟ್ ಅಧ್ಯಾಯ. ಇದೊಂದು ಅಧ್ಯಾಯ ಮುಗಿದ್ರೆ ದೈಹಿಕ ಶಿಕ್ಷಣ 9ನೇ ತರಗತಿದು ಏನಾಗ್ತೈತಿ ಫುಲ್ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಏನು ಮಾಡೋಣ 10ನೇ ತರಗತಿಗೆ ಹೋಗೋಣ. ನಾನು ಇಲ್ಲಿಂದ ಎಲ್ಲಿ ಗಂಟೆ ಹೇಳಿದ್ದೀನಿ ಅಂದರೆ 6th ಇಂದ 9th ಗಂಟೆ ಹೇಳಿದ್ದೀನಿ. ಇವಾಗ 10th ಒಂದು ಕಂಪ್ಲೀಟ್ ಮಾಡಿಕೊಟ್ರೆ ಏನಾಗ್ತೈತೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಫುಲ್ ಏನಾಗ್ತೈತೆ ಮುಗಿದೋಗುತ್ತೆ. ಆಮೇಲೆ ಏನು ಮಾಡೋಣ ಅಂತಂದರೆ ನಾನು ಇಲ್ಲಿ ಗಂಟೆ ಏನು ಹೇಳಿದ್ದೀನಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ಪ್ರಾಕ್ಟಿಕಲ್ ಹೇಳಿದ್ದೀನಿ, ಅಂದರೆ ಥಿಯರಿ ಹೇಳಿದ್ದೀನಿ, ತಾತ್ವಿಕ ವಿಭಾಗದ ಹೇಳಿದ್ದೀನಿ. ಟೈಮ್ ಇದ್ದರೆ ಏನು ಮಾಡೋಣ ಅಂದರೆ ಪ್ರಾಕ್ಟಿಕಲ್ ಕೂಡ ಬಿಡಿಸ್ತಾ ಹೋಗೋಣ. ಎಲ್ಲ ಸಿಲೆಬಸ್ ಪೂರ್ತಿ ಫುಲ್ ಕವರ್ ಮಾಡಿದ ಮೇಲೆ ನಾನು ಟೈಮ್ ಇದ್ದರೆ ಏನು ಮಾಡ್ತೀನಿ ಪ್ರಾಕ್ಟಿಕಲ್ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ಒಂದೊಂದು ಕ್ವಶನ್ಗಳು ಬರ್ತವೆ, ಜಾಸ್ತಿ ಬರೋಲ್ಲ, ಎಲ್ಲೋ ಅಲ್ಲೊಂದಿಲ್ಲೊಂದು ಕೇಳ್ತಾರೆ. ಅದಕ್ಕೆ ಸ್ಕಿಲ್ಗಳ ಬಗ್ಗೆ ಈ ಪದ ಎಲ್ಲಿ ಬರ್ತೈತೆ ಇದೆಲ್ಲ ಈ ರೀತಿ ಕೇಳ್ತಾರೆ. ಅದಕ್ಕೆ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಇದು ಮುಗಿದ ಮೇಲೆ ಟೈಮ್ ಇದ್ರೆ ಏನು ಮಾಡ್ತೀನಿ ಪ್ರಾಕ್ಟಿಕಲ್ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಹಾಗೆ ಪೇಪರ್ 1 ಸಾಮಾನ್ಯ ಪತ್ರಿಕೆ ಏನು ಬರುತ್ತೆ HSTRಗೆ, ಆ ಒಂದು ಪತ್ರಿಕೆ ಕೂಡ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕಾಮನ್ ಆಗಿರ್ತೈತೆ. ಅದಕ್ಕೋಸ್ಕರ ಅದರ ಮೇಲೆ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಆ ತರಗತಿಗಳನ್ನ ನೋಡ್ಕೊಂಡ್ಲೋ ಆ ತರಗತಿಗಳನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಏನಾಗುತ್ತೆ ಇವೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಪ್ರಥಮ ಚಿಕಿತ್ಸೆ ಈ ಒಂದು ಅಧ್ಯಾಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಪಾಠದಲ್ಲಿ ಏನು ತಿಳ್ಕೊತೀವಿ ನಾವು ಅಂದರೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ತಿಳ್ಕೊತೀವಿ ಸಂಪೂರ್ಣವಾಗಿ. ಪ್ರಥಮ ಚಿಕಿತ್ಸೆಯು ಆರೋಗ್ಯದ ಶಿಕ್ಷಣದ ಒಂದು ಭಾಗವಾಗಿ ಏನು ಮಾಡಿದೆ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಥಮ ಚಿಕಿತ್ಸೆ ಏನಾಗಿದೆ ಆರೋಗ್ಯ ಶಿಕ್ಷಣದ ಒಂದು ಹಂತವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಈ ಪಾಠದ ಪ್ರಥಮ ಚಿಕಿತ್ಸೆಯ ವಿವಿಧ ಸಂದರ್ಭಗಳಿಗೆ ಅನುಸಾರವಾಗಿ ಏನು ಮಾಡ್ತೀವಿ ನಾವು ಮಾಡ್ತೀವಿ. ಪ್ರಥಮ ಚಿಕಿತ್ಸೆಗೆ ಸಂಬಂಧಿಸಿದ ವಿಷಯಗಳನ್ನು ಕೂಡ ಏನು ಮಾಡಬೇಕು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಯಾವ್ಯಾವ ಕಾಯಿಲೆಗಳು ಬಂದಾಗ ಯಾವ್ಯಾವ ಚಿಕಿತ್ಸೆ ನೀಡ್ತೀವಿ ಅಂತೇಳಿ ನೋಡ್ರಿ. ಇಲ್ಲಿ ಹಾವು ಕಚ್ಚಿದಾಗ ಏನು ಮಾಡ್ತೀವಿ, ನೀರಿನಲ್ಲಿ ಮುಳುಗಿದಾಗ ಏನು ಮಾಡ್ತೀವಿ, ಪ್ರಾಣಿಗಳು ಕಚ್ಚಿದಾಗ ಏನು ಮಾಡ್ತೀವಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಪಘಾತ ಸಂಭವಿಸಿದಾಗ ಡಾಕ್ಟರ್ ಬಳಿ ಹೋಗುವುದಕ್ಕಿಂತ ಮುಂಚೆ ಆ ಒಂದು ಸ್ಥಳದಲ್ಲಿ ಏನು ಮಾಡ್ತೇವೆ ಚಿಕಿತ್ಸೆ ನೀಡ್ತೀವಿ. ಅಂದರೆ ಆ ಒಂದು ಕಾಯಿಲೆಗೆ ಪೂರಕವಾಗಿ ಚಿಕಿತ್ಸೆ ನೀಡ್ತೀವಲ್ಲ ಅದಕ್ಕೆ ಏನಂತೀವಿ ಅಂದರೆ ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಅದು ಏನಾಗಿರ್ತದೆ ತಾತ್ಪೂರ್ತಿಕವಾಗಿ ಪ್ರಾಣಾಪಾಯದಿಂದ ಪಾರು ಮಾಡುವಂಥ ಒಂದು ವಿಧಾನ ಆಗಿರ್ತದೆ ಅಷ್ಟೇ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಇದು. ಸ್ವಲ್ಪ ಏನು ಅಂದರೆ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮುಂಚೆ ರೋಗಿಗೆ ಸ್ವಲ್ಪ ಪ್ರಮಾಣದಲ್ಲಿ ಚಿಕಿತ್ಸೆ ನೀಡೋಕೆ ಪ್ರಥಮ ಚಿಕಿತ್ಸೆ ಅಂತೇಳಿ ನೀಡ್ತೀವಿ. ನೋಡಿರಿ, ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆಯ ಅರ್ಥ, ಮಹತ್ವ ಮುಂತಾದವುಗಳನ್ನು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ ಅಂದರೆ 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇಲ್ಲಿ ಅಪಘಾತಗಳ ಸ್ವರೂಪ, ಯಾವ್ಯಾವ ಅಪಘಾತಗಳು ಆಗ್ತವೆ, ಅದ್ರ ಸ್ವರೂಪ ಹೆಂಗಿರ್ತೈತೆ ಮತ್ತು ಅವುಗಳ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಯಾವ ಕ್ರಮಗಳು ತೆಗೆದುಕೊಳ್ಬೇಕು ಅಂಥೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಅವುಗಳಲ್ಲಿ ಯಾವ ಪ್ರಥಮ ಉಪಚಾರ ಯಾವ ರೀತಿ ಮಾಡಬೇಕು ಅಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಥಮ ಚಿಕಿತ್ಸೆ ಬಗ್ಗೆ ಅರಿವಿದ್ರೆ ಮಾತ್ರ ನಾವು ನೋಡಬೇಕು, ಆ ಚಿಕಿತ್ಸೆಯನ್ನು ನೀಡಬೇಕು. ಅರಿವಿಲ್ಲ ಅಂದರೆ ನೀಡಕ್ಕೆ ಹೋದರೆ ಏನಾಗ್ತದೆ ಅಂದರೆ ಹೆಚ್ಚಿಗೆ ಆಘಾತ ಆಗುವಂಥ ಸಂಭವಗಳು ಹೆಚ್ಚಿಗೆ ಇರ್ತವೆ. ಇವಾಗ ಹಾವು ಕಚ್ಚಿದಾಗ ಏನು ಪ್ರಥಮ ಚಿಕಿತ್ಸೆ ಮಾಡಬೇಕು ನಾವು ಅಂತಂದ್ರೆ ನೋಡಿರಿ, ಕಡಿತದ ಬಗ್ಗೆ ಏನಿರಬೇಕು ನಮಗೆ ಅರಿವು ಇರಬೇಕು. ಹಾವು ಒಂದು ಸರೀಸೃಪ, ಹಾವು ಒಂದೇನಿದೆ ಸರೀಸೃಪ ಇದೆ. ಇವುಗಳಲ್ಲಿ ಅನೇಕ ಜಾತಿ ಹಾವುಗಳಿವೆ. ಹಾವಿನಲ್ಲಿ ಒಂದೇ ಜಾತಿಯಲ್ಲಿ ಹಲವು ಜಾತಿಗಳು ಕಂಡುಬರ್ತವೆ. ಇವುಗಳಲ್ಲಿ ಕೆಲವು ಏನಿರ್ತವೆ, ಕೆಲವು ಪ್ರಕಾರದ ಹಾವುಗಳು ಕಚ್ಚಿದಾಗ ಅದರ ವಿಷದಿಂದ ಏನಾಗ್ತಾನೆ ಮನುಷ್ಯ ಕೂಡ ಸತ್ತೋಗ್ತಾನೆ. ಒಂದೊಂದು ಕಚ್ಚಿದೆ ಸಾಯಲ್ಲ, ಆದರೆ ಇನ್ನೊಂದು ಕಚ್ಚುತ್ತೆ ಅಂದರೆ ಬೇರೆ ಬೇರೆ ತಳಿಗಳಿರ್ತಾವಲ್ಲ, ಒಂದೊಂದು ವಿಷಪೂರಿತವಾಗಿರ್ತವೆ. ಅವು ಕಚ್ಚಿದ ತಕ್ಷಣ ಮನುಷ್ಯ ಏನಾಗ್ತಾನೆ ಸಾವನ್ನಪ್ಪಬಹುದು. ಆ ಸಾವಿನಿಂದ ತಪ್ಪಿಸಿಕೊಳ್ಳುವಂಥ ವಿಧಾನ ಏನು ಮಾಡೋಣ ಅಂದರೆ ಮೊದಲಿಗೆ ಕಚ್ಚಿಸಿಕೊಂಡವನಿಗೆ ಅಭಯ ನೀಡಿ ಅವನಿಗೆ ಧೈರ್ಯ ನೀಡಬೇಕು. ಕಚ್ಚಿದ ಹಲ್ಲುಗಳು ಯಾವ ರೀತಿ ಗಾಯ ಮಾಡಿವೆ, ಯಾವ ಗಾಯಕ್ಕೆ ಕಚ್ಚಿದೆ ಎಂಬುದರ ಬಗ್ಗೆ ಏನು ಮಾಡಬೇಕು ನಾವು ಗಮನಿಸಿ ತಿಳ್ಕೊಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ಕಚ್ಚಿದ ಭಾಗದಿಂದ ಹೃದಯದ ಭಾಗದೆಡೆಗೆ ಅಭಿಧ ಮನಿಗಳಲ್ಲಿ ರಕ್ತ ಚಲಿಸದಂತೆ, ಹೃದಯಕ್ಕೆ ರಕ್ತ ಚಲಿಸದಂತೆ ಏನು ಮಾಡಬೇಕು ನೋಡ್ಕೋಬೇಕು. ನಾವು ಬಿಗಿಯಾಗಿ ಏನು ಮಾಡಬೇಕಲ್ಲಿ ಒಂದು ಪಟ್ಟಿಯನ್ನು ಕಟ್ಟಬೇಕು, ತಿರುಚು ಪಟ್ಟಿಯನ್ನು ನಾವೇನು ಕಟ್ಟಬೇಕು. ರಕ್ತ ಸಂಚಾರ ಏನಾಗ್ಬಾರ್ದು ಹೃದಯಕ್ಕೆ ಹೋಗೋದಂಗೆ ನೋಡಬೇಕು, ಎಚ್ಚರಿಕೆ ವಹಿಸಬೇಕು. ಕಟ್ಟಿದಂಥ ಭಾಗದಲ್ಲಿ ಏನು ಮಾಡಬೇಕು ನಾವು ಬಿಗಿಯಾಗಿ ಬಟ್ಟೆಯನ್ನು ಕಟ್ಟಬೇಕು. ಹಾಗಾದರೆ ಹಾವು ಕಚ್ಚಿದೆ ಅಂತ ಹೇಳಿದ್ರೆ ನಾವು ಹೆಂಗೆ ತಿಳ್ಕೊಬೇಕದು? ನಮಗೊಂದು ಸರಿ ಏನೋ ನಾವು ನೋಡಿದರೆ ಹಾವು ಕಚ್ಚಿದೆ ಅಂತ ಹೇಳ್ತೀವಿ, ಆದರೆ ಒಂದು ಸರಿ ನೋಡಿದ್ರೆ ಅದ್ರದ್ದು ಕಚ್ಚಿರ್ತೈತೆ. ಆ ಟೈಮಲ್ಲಿ ನಾವು ಹೆಂಗೆ ತಿಳ್ಕೊಬೇಕಂತ ನೋಡ್ರಿ, ಹಾವಿನ ವಿಷದ ಹಲ್ಲಿನ ಗುರುತು ಕಾಣ್ತೈತೆ, ಅಲ್ಲಿ ಹಾವು ಕಚ್ಚಿದೆ ಅಂತೇಳಿ ಅಲ್ಲಿನ ಇರ್ತೈತೆ ಗುರುತುಗಳಿರ್ತವೆ, ಹಲ್ಲಿನ ಒಂದು ಹೆಜ್ಜೆಗಳನ್ನು ಕರಿತೀವಿ. 2 ಹಲ್ಲಿನ ಗುರುತುಗಳಿಗಿಂತ ಹೆಚ್ಚಿಗೆ ಗುರುತು ಇದ್ದರೆ, 2 ಹಲ್ಲು 1 ಅಥವಾ 2 ಹಲ್ಲಿನಕ್ಕಿಂತ ಹೆಚ್ಚು ಗುರುತು ಇದ್ದರೆ ಅಂತಹ
ಹಾವು ಏನಾಗಿರ್ತೈತೆ ವಿಷಕಾರಿ ಅಲ್ಲ ಅಂತ ಅರ್ಥ. ಅಂಥ ಹಾವು ಅಂದರೆ 2 ಹಲ್ಲಿನ ಗುರುತುಗಳಿಗಿಂತ ಹೆಚ್ಚಿನ ಗುರುತು ಇದ್ದರೆ ಅಂಥ ಹಾವು ಏನಲ್ಲ ವಿಷಕಾರಿ ಹಾವು ಅಲ್ಲ ಅಂತೇಳಿ ಇದೊಂದು ನಮಗೆ ಪಾಯಿಂಟ್ಸ್ ಗೊತ್ತಿರಬೇಕಿದು ಕಂಡುಹಿಡಿಬೇಕಾದ್ರೆ. ತರಚಿದ ಗಾಯದ ಸನಿಹ ನೋವಿರ್ತೈತಿ. ಅದೇನಾದ್ರೂ ಹಾವು ಕಚ್ಚಿತು ಅಂದರೆ ಆ ಒಂದು ಎಲ್ಲಿ ಕಚ್ಚಿರ್ತೈತೋ ಅಲ್ಲೊಂದು ತರಚಿದ ಏನಿರುತ್ತೆ ನೋವಿರ್ತೈತೆ, ಸ್ವಲ್ಪ ಮಟ್ಟಿಗೆ ನೋವು ಕಾಣಿಸ್ಕೊಳ್ತೈತೆ. ವಿಷಕಾರಿ ಹಾವು ಕಚ್ಚಿಸಿಕೊಂಡ ಮನುಷ್ಯನ ಕೈ ಕಾಲುಗಳು ಏನು ಮಾಡ್ತವೆ ಕಂಪಿಸುತ್ತಿರ್ತವೆ, ಅಂದರೆ ನಡುಕ್ತಾ ಇರ್ತವೆ, ಭಯ ಇರುತ್ತೆ. ಮತ್ತು ಆತ ನಿಂತುಕೊಳ್ಳಲಾರ, ಯಾಕಂದರೆ ಸುಸ್ತಾಗಿರ್ತೈತೆ, ಕೂತ್ಕೊಳ್ಬೇಕಂತೇಳಿ ಟ್ರೈ ಮಾಡ್ತಾ ಇರ್ತಾನೆ. ಆ ಒಂದು ಲಕ್ಷಣವನ್ನು ಅವನು ಗಮನಿಸಬೇಕಲ್ಲಿ. ಮತ್ತು ಬಾಯಿಯಿಂದ ಎಂಜಲು ಮತ್ತು ನೊರೆ ಏನು ಮಾಡ್ತೈತೆ ಹೊರಗೆ ಬರ್ತೈತೆ, ಬುರು ಹೊರಗೆ ಬರ್ತೈತೆ. ಬಾಯಿಂದ ಏನು ಮಾಡ್ತೈತೆ ನೊರೆ ಎಲ್ಲ ಹೊರಗಡೆ ಬರ್ತಾ ಇರ್ತೈತೆ ಹಾವು ಕಚ್ಚಿದೆ ಅಂಥೇಳಿ ಗುರುತು ಮಾಡಬೇಕಾದ್ರೆ. ನಾಲಿಗೆ ಹೊರಚಾಸ್ತಾನೆ, ಮತ್ತೇನು ಮಾಡ್ತಾನೆ ನಾಲಿಗೆ ಹೊರಚಾಸ್ತಾ ಇರ್ತೈತೆ. ಮಾತು ತೊದಲ್ತವೆ, ಮಾತು ಕರೆಕ್ಟಾಗಿ ಬರೋದಿಲ್ಲ, ಯಾಕೆಂದರೆ ನಾಲಿಗೆಲ್ಲ ದಪ್ಪಾಗಿರ್ತೈತೆ, ನಾಲಿಗೆಯಿಂದ ಮಾತಿನೆಲ್ಲ ಸರಸವಾಗಿ ಬರೋದಿಲ್ಲ, ತೊದಲ್ತಾನೆ. ವಾಕರಿಕೆ ಆಯ್ತೈತೆ, ವಾಂತಿ ಮಾಡಿಸ್ಬೇಕು ಅವರಿಗೆ. ಏನು ಮಾಡಬೇಕು ವಾಕರಿಕೆ ವಾಂತಿ ಈ ರೀತಿ ಎಲ್ಲ ಲಕ್ಷಣಗಳು ಕಂಡುಬರ್ತವೆ. ಕಣ್ಣು ರೆಪ್ಪೆಗಳು ಏನಾಗ್ತವೆ ಕುಗ್ಗುತ್ತವೆ, ಕಣ್ಣು ಒಳಗಡೆ ಹೋದಂಗೆ ಕಾಣ್ತವೆ. ಉಸಿರಾಟದ ತೊಂದರೆ ಆಗ್ತದೆ ಅವರಿಗೆ, ಸರಿ ಅಂದರೆ ಕರೆಕ್ಟಾಗಿ ಉಸಿರಾಟ ಆಡೋಕ್ಕೆ ಆಗೋದಿಲ್ಲ. ಶರೀರವು ಸೆಟೆದುಕೊಳ್ತೈತೆ, ಶರೀರ ಏನಾಗ್ತದೆ ಒಂಥರ ಟೈಟಾಗಿ ಬಿಗಿಡ್ದಂಗೆ ಆಗ್ತೈತೆ. ಮೈ ಏನಾಗ್ತೈತೆ ತಣ್ಣಗಾಗ್ತೈತೆ, ಬೆವರ್ತೈತೆ. ಇವೆಲ್ಲ ಲಕ್ಷಣಗಳು ಏನು ಮಾಡ್ತಾವೆ ಅಂದರೆ ಹಾವು ಕಚ್ಚಿದೆ ಅಂತ ತಿಳ್ಕೊಬೇಕಾದ್ರೆ ಇವೆಲ್ಲ ಲಕ್ಷಣಗಳು ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಇಷ್ಟು ದಿನ ಗೊತ್ತಿಲ್ಲ ಅಂದರೆ ಇವು ತಿಳ್ಕೊಬೇಕು. ಹಾಗಾದರೆ ಹಾವು ಕಚ್ಚಿದೆ ಅಂದಮೇಲೆ ಅವ್ರಿಗೆ ಹೇಗೆ ಉಪಚಾರ ಮಾಡಬೇಕು ಅಂಥೇಳಿ ನೋಡಿಲಿ. ವೈದ್ಯರನ್ನು ಬೇಗನೆ ಕರೆಸಬೇಕು. ಹಾವು ಕಚ್ಚಿದೆ ಅಂದರೆ ಏನು ಮಾಡಬೇಕು, ವೈದ್ಯರನ್ನು ಬೇಗನೆ ಕರೆಸಬೇಕು. ಮೂರ್ಛೆ ಹೋಗೋದಂತೆ ಏನು ಮಾಡಬೇಕು ತಡಿಬೇಕು. ಅವ್ರಿಗೆ ಪ್ರಜ್ಞೆ ತಪ್ಪತೈತೆ ಆ ಟೈಮಲ್ಲಿ, ಆ ಪ್ರಜ್ಞೆ ತಪ್ಪದಂತೆ ನಾವು ನೋಡ್ಕೊಳ್ಬೇಕು. ತಲೆಗೆ ಅಭಿಮುಖವಾಗಿ ಟರ್ನಿಟನ್ನು ಗಾಯದ ಮೇಲ್ಭಾಗದಲ್ಲಿ ಕಟ್ಟಬೇಕು. ತಲೆಗೆ ಅಭಿಮುಖವಾಗಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಏನು ಮಾಡಬೇಕು, ತಲೆಯ ಮೇಲ್ಭಾಗದಲ್ಲಿ ಒಂದು ಟವೆಲ್ ಥರ ಏನು ಮಾಡಬೇಕು ಕಟ್ಟಬೇಕು, ಬಿಗಿಯಾಗಿ. ಟರ್ನಿಟ್ ಅಂದರೆ ತುರುಪು ಅಥವಾ ತಿರುಗಿಸುವುದರೊಂದಿಗೆ ಅಪಧಮನಿ ಏನಾಗ್ತೈತೆ ಬಿಗಿದು ರಕ್ತಸ್ರಾವ ತಡೆಗಟ್ಟಲು ಏನು ಮಾಡ್ತೈತೆ ಇದು ಸಹಾಯ ಮಾಡ್ತೈತೆ. ಅದು ಕಟ್ಟುವುದರಿಂದ, ಟರ್ನಿಟ್ ಕಟ್ಟುವುದರಿಂದ, ತಿರುಪು ಅಥವಾ ತಿರುಗಿಸುವುದರಿಂದ ಏನಾಗ್ತದೆ ಅಂದರೆ ಅಭಿಧಮನಿಯನ್ನು ಬಿಗಿದು ರಕ್ತಸ್ರಾವ ತಡೆಗಟ್ಟುವಂತೆ ಏನು ಮಾಡ್ತೈತೆ ಇಲ್ಲಿ ಸಹಾಯ ಮಾಡ್ತೈತೆ. ಅಂದರೆ ಆ ರಕ್ತ ಏನಾಗಲ್ಲ, ಆ ರೀತಿ ಟೈಟಾಗಿ ಕಟ್ಟೋದ್ರಿಂದ ಯಾವುದೇ ಒಂದು ಬಟ್ಟೆ ಆಗಲಿ ಅಥವಾ ಯಾವುದೇ ಒಂದು ಟ್ರಾವೆಲ್ ಆಗಲಿ ಈ ರೀತಿ ಟೈಟಾಗಿ ಕಟ್ಟೋದ್ರಿಂದ ಏನಾಗಲ್ಲ ಅಂದರೆ ಇಲ್ಲಿ ರಕ್ತ ಏನಾಗಲ್ಲ ಹೃದಯಕ್ಕೆ ಹೋಗೋದಿಲ್ಲ. ಆ ರೀತಿ ಹೋಗೋದಂತೆ ನೋಡ್ಬೇಕು, ಇಲ್ಲಿ ತಡೆಗಟ್ಟಬೇಕು. ಚಾಕು ಅಥವಾ ಬ್ಲೇಡ್ನ ಸಹಾಯದಿಂದ ಏನು ಮಾಡಬೇಕು ಅಂತಂದರೆ ಚರ್ಮವನ್ನು ಕೊಯ್ದು ಎಲ್ಲ ಗಾಯ ಆಗಿದ್ದನ್ನು ಆ ಒಂದು ಗಾಯದಲ್ಲಿ ಚಾಕು ಅಥವಾ ಬ್ಲೇಡ್ನ ಸಹಾಯದಿಂದ ಚರ್ಮವನ್ನು ಕೊಯ್ದು ಆ ಭಾಗದಿಂದ ರಕ್ತಸ್ರಾವದ ಮೂಲಕ ವಿಷ ಏನು ಮಾಡಬೇಕು ಹೊರ ಹಾಕಲು ಪ್ರಯತ್ನ ಮಾಡಬೇಕು. ಆ ಒಂದು ಭಾಗದಲ್ಲಿ ಕೊಯ್ದು ಆ ಭಾಗದಲ್ಲಿ ಆ ರಕ್ತ ಹೊರ ಹೋಗುವಂತೆ ಪ್ರಯತ್ನ ಮಾಡಬೇಕು ನಾವು. ಹಾವು ಕಚ್ಚಿಸಿಕೊಂಡವನಿಗೆ ಏನು ಹೇಳಬೇಕು ನಾವು ಸಾಂತ್ವನ ಹೇಳಬಾರ್ದು, ಮತ್ತಷ್ಟು ಅವನಿಗೆ ಭಯಗೊಳಿಸ್ಬಾರ್ದು. ಸಾಂತ್ವನಗೊಳಿಸಿ ಅವನು ಅಥವಾ ಅವಳು ಗಾಬರಿಯಾಗದಂತೆ ನೋಡ್ಕೊಳ್ಬೇಕು. ಇದು ಭಾರಿ ಇಂಪಾರ್ಟೆಂಟ್. ಇದು ಅವ್ರಿಗೆ ಏನು ಮಾಡ್ಬಾರ್ದು ನಾವು ಗಾಬರಿ ಹುಗ್ಸಂಗೆ ಅಥವಾ ಈ ರೀತಿ ಮತ್ತಷ್ಟು ಭಯ ಹುಟ್ಟಿಸಂಗೆ ಮಾಡಬಾರ್ದು. ಅವರಿಗೆ ಏನು ಮಾಡಬೇಕು ನಾವು ಆತ್ಮಸ್ಥೈರ್ಯವನ್ನು ಈ ಸಂದರ್ಭದಲ್ಲಿ ತುಂಬಬೇಕು. ಹಾವು ಕಚ್ಚಿಸಿಕೊಂಡವನು ಸಾಂತ್ವನಗೊಳಿಸಿದಾಯಿತು, ಇದು ಪಾಯಿಂಟ್ಸ್ ಆಯಿತು. ಮೂರ್ಛೆ ಹೋಗಿದರೆ ಪ್ರಜ್ಞೆ ಬರುವಂತೆ ಏನು ಮಾಡಬೇಕು ನಾವು ಮಾಡಬೇಕು. ಮೂರ್ಛೆ ಹೋಗಿದ್ದನಂದರೆ ಅವನಿಗೆ ಪ್ರಜ್ಞೆ ಬರುವಂಥ ನಾವು ಈ ಥರ ಟ್ರೀಟ್ಮೆಂಟನ್ನು ಕೊಡಬೇಕು. ಎಚ್ಚರದ ಸ್ಥಿತಿಯಲ್ಲಿ ಬಿಸಿಯಾದ ಹಾಲು, ಏನಾದರೂ ಎಚ್ಚರಗೊಳಿಸಿದ ಮೇಲೆ ಬಿಸಿಯಾದಂಥ ಹಾಲು, ಚಹಾ, ಕಾಫಿ ಕುಡಿಯಲು ಕೊಡಬೇಕು. ಈ ಆಹಾರಗಳು ಕೊಡಬೇಕು ಅವನಿಗೆ. ಈ ರೀತಿ ಅವರಿಗೆ ಉಪಚಾರ ಮಾಡಬೇಕು. ಇವೆಲ್ಲ ನಾವು ಬೇಸಿಕಾಗಿ ತಿಳ್ಕೊಬೇಕು, ಯಾಕಂದರೆ ಇವೆಲ್ಲ ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ಘಟನೆಗಳಾಗಿರ್ತವೆ. ಅವ್ರಿಗೇನಾದರೂ ನಾವು ಪ್ರಥಮ ಚಿಕಿತ್ಸೆ ಕೊಡಬೇಕು ಅಂದರೆ ಇವೆಲ್ಲದವರಿಗೆ ತಿಳ್ಕೊಬೇಕು ನಾವು. ಇವಾಗ ಹಾವು ಕಡಿದವರಿಗೆ ಆಯಿತು. ಇವಾಗ ನೀರಿನಲ್ಲಿ ಮುಳುಗಿದವರಿಗೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಅಂತೇಳಿ ನೋಡ್ರಿ. ನೀರಿನಲ್ಲಿ ಮುಳುಗಿದ ತಕ್ಷಣ ವ್ಯಕ್ತಿಯನ್ನು ಏನು ಮಾಡಬೇಕು, ಈಜಬಲ್ಲವರು ಕೂಡಲೇ ನೀರಿನಿಂದ ಹೊರಗೆ ತರಬೇಕು. ನೀರಿನಲ್ಲಿ ಅಂದರೆ ಅವರಿಗೆ ಈಜು ಬರಲ್ಲ, ಮುಳುಗ್ತಾ ಇರ್ತಾರೆ. ಆ ಟೈಮಲ್ಲಿ ಈಜು ಬರೋರು ಹೋಗಿ ಏನು ಮಾಡಬೇಕು, ಅವ್ರಿಗೆ ಕೂಡಲೇ ನೀರಿನಿಂದ ಹೊರಗಡೆ ತರಬೇಕು. ನೀರಿನಲ್ಲಿ ಬಿದ್ದವರ ಬಟ್ಟೆ ಕೂದಲು ಹಿಡಿದು ಎಳೆದು ತರಬೇಕು. ನೀರಿನಲ್ಲಿ ಬಿದ್ದವರ ಬಟ್ಟೆ ಆಗಿರ್ಬೋದು, ಕೂದಲಾಗಿರ್ಬೋದು, ಯಾವುದಾದ್ರು ಒಂದು ವಸ್ತು ಹಿಡಿದು ಎಳೆದು ತರಬೇಕು. ಬಿದ್ದಾವ ಏನು ಮಾಡಬೇಕು, ಗಾಬರಿಗೊಂಡು ತೆಗೆಯಲು ಬಂದವರನ್ನೇ ಅಪ್ಪಿಕೊಂಡು ಏನು ಮಾಡ್ತಾನೆ, ಕೈಕಲ್ಲು ನೀರಿನಲ್ಲಿ
ಚಲನೆ ಆಗದಂತೆ ಮಾಡ್ಬೋದು. ಅವನಿಗೆ ಆಗಿರ್ತದೆ ಗಾಬರಿ ಆಗಿರ್ತೈತಿ, ಅವನಿಗೆ ಭಯ ಆಗಿರ್ತೈತಿ. ಅವಾಗ ಏನು ಮಾಡ್ತಾನೆ ಅವನಿಗೆ ರಕ್ಷಣೆ ಮಾಡೋನು ಬಂದವನಿಗೆ ಏನು ಮಾಡ್ತಾರೆ, ಅಪ್ಪಿಕೊಂಡು ಕೈಕಾಲು ನೀರಿನಲ್ಲಿ ಚಲನೆ ಆಗದಂತೆ ಮಾಡ್ಬೋತಾರೆ. ಆ ರೀತಿ ಮಾಡ್ಬೋದ್ರೆ ಏನು ಮಾಡಬೇಕು ಅಂತೇಳಿ ನೋಡಿರಿ. ಅದಕ್ಕೆ ಜಾಗೃತಿಯಿಂದ ಮೇಲೆ ಎತ್ತಬೇಕು. ಅದಕ್ಕೆ ನಾವೇನು ಮಾಡಬೇಕು, ಎಚ್ಚರಿಕೆಯಿಂದ ಅವ್ರು ಆ ಥರ ಮಾಡದಂಗೆ ನೋಡ್ಕೊಳ್ಬೇಕು. ಈಜು ಬರದವರು ಸಮೀಪದಲ್ಲಿಯ ವಸ್ತುಗಳನ್ನು ಬಳಸಿ. ಅವರೇನು ಬಿದ್ದಿದ್ದಾರಪ್ಪ, ನಾವು ನೋಡಿದ್ದೀವಿ, ನಮ್ಗೆ ಈಜು ಬರಲ್ಲ, ನಾವೇನು ಮಾಡಬೇಕಂದ್ರೆ ಸಮೀಪದಲ್ಲಿರುವಂಥ ವಸ್ತುಗಳನ್ನು ಬಳಸಿ, ಬಟ್ಟೆ ಬಳಸಿ ಅವನಿಗೆ ಆಧಾರ ಮಾಡಿ ಎಳೆದು ತರಬೇಕು. ಅವ್ರಿಗೇನಾದರೂ ಒಳಗಡೆ ಒಂದು ಬಟ್ಟೆನೋ ಟಾವಿಲೋ ಹಗ್ಗನೋ ಏನಾದರೂ ಬಿಟ್ಟು ಮೇಲೆ ಬರುವಂತೆ ನೋಡ್ಕೋಬೇಕು. ಉದಾಹರಣೆ ಹೇಳ್ಬೇಕಾದ್ರೆ ಕೋಲು, ಹಗ್ಗ, ಬಟ್ಟೆ ಇವುಗಳನ್ನು ಬಳಸಿ ಏನು ಮಾಡಬೇಕು, ನಾವು ಮೇಲೆ ಎತ್ತಬೇಕು. ನಮಗೆ ಈಜು ಬರಲ್ಲ ಅಂದರೆ ಇವರ ಮಾಡಬೇಕು ಅಂತ ಅರ್ಥ. ಅವನನ್ನು ಮೇಲೆ ತಂದು ಬೋರಲಾಗಿ ಮಲಗಿಸಿ ಪುಪ್ಪಸದಲ್ಲಿ ಸೇರಿದಂಥ ನೀರನ್ನು ಏನು ಮಾಡಬೇಕು, ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ಏನು ಮಾಡಬೇಕು, ಹೊರ ಹಾಕಬೇಕು. ಏನು ಮಾಡಬೇಕು, ಮೆಲ್ಲಗೆ ಒತ್ತಬೇಕಪ್ಪ. ಈ ರೀತಿ ಒತ್ತದ್ರ ಮೇಲೆ ಏನಾಗ್ತೈತಿ, ಪುಪ್ಪಸದಲ್ಲಿರುವಂಥ ನೀರೆಲ್ಲ ಹೊರಗಡೆ ಬರ್ತೈತಿ. ಕೃತಕ ಶ್ವಾಸೋಚ್ಛ್ವಾಸ ಮಾಡಿಸ್ಬೇಕು. ನಮ್ಮದು ಬಾಯಿಯಿಂದ ಏನು ಮಾಡಬೇಕು, ಅವರಿಗೆ ಕೃತಕ ಉಸಿರಾಟವನ್ನು ನೀಡಬೇಕು. ಉಸಿರಾಡಿಸುವ ಕ್ರಿಯೆ ಮಾಡಿಸಿ ಗಾಬರಿಯಾಗದಂತೆ ನೋಡ್ಕೊಳ್ಬೇಕು. ಅವ್ರಿಗೆ ಏನು ಮಾಡಬೇಕು, ಉಸಿರಾಟ ನೀಡ್ತಾ ಅವ್ರು ಗಾಬರಿಗೊಳ್ಳದಂತೆ ನೋಡ್ಕೊಳ್ಬೇಕು. ನಂತರ ಅವ್ರಿಗೆ ಏನು ಮಾಡಬೇಕು, ವಿಶ್ರಾಂತಿ ಕೂಡ ಕೊಡಬೇಕು. ಇದೇನಾಯಿತು, ನೀರಿನಲ್ಲಿ ಮುಳುಗಿದವರಿಗೆ ಮಾಡುವಂಥ ಒಂದು ಚಿಕಿತ್ಸೆ ಆಯಿತು. ಇವಾಗ ಪ್ರಾಣಿಗಳು ಕಚ್ಚಿದಾಗ ಏನು ಮಾಡಬೇಕು ಅಂತೇಳಿ ಪ್ರಥಮ ಚಿಕಿತ್ಸೆ ನೋಡಿರಿ. ಮಾನವ ಮೂಲತಃ ಒಂದು ಪ್ರಾಣಿ, ಮಾನವನು ಕೂಡ ಒಂದು ಪ್ರಾಣಿನೇ. ಉಳಿದ ಪ್ರಾಣಿಗಳಿಗಿಂತ ಬೇರೆಯಾಗಿ ಉನ್ನತ ಜೀವನ ನಡೆಸುವಂಥ ಈತನಿಗೆ, ಯಾಕೆಂದರೆ ವಿಚಾರ ಶಕ್ತಿ ಇರ್ತೈತಿ. ಬೇರೆ ಪ್ರಾಣಿಗಳಿಗಿಂತ ಮಾನವನಿಗೆ ಏನಿರ್ತದೆ, ವಿಚಾರ ಶಕ್ತಿಯಲ್ಲಿ ಮುಂದಿದ್ದಾನೆ. ಅದಕ್ಕೆ ಅವನಿಗೆ ಎಲ್ಲ ಪ್ರಾಣಿಗಳಿಂತ ಏನಿದೆ, ಶ್ರೇಷ್ಠವಾದಂಥ ಸ್ಥಾನ ಇದೆ. ಕ್ರೂರ ಪ್ರಾಣಿಗಳಿಂದಾಗಲಿ ಸಾಕು ಪ್ರಾಣಿಗಳಿಂದಾಗಲಿ ಇವನು ದಾಳಿಗೆ ಒಳಗಾಗುವ ಸಂದರ್ಭ ಬರ್ಬೋದು. ಉದಾಹರಣೆಗೆ ನಾಯಿ ಕಡಿತ ನೋಡಿರಿ. ನಾಯಿ ಕಡಿತ ಬಂದಾಗ ಏನು ಮಾಡಬೇಕು ಅಂತೇಳಿ ನೋಡ್ರಿ. ಮೊದಲು ಅವು ಯಾವ ನಾಯಿ ಅಂದರೆ ಹುಚ್ಚು ಹಿಡಿದ ನಾಯಿಯೋ ಅಥವಾ ಸಾಮಾನ್ಯ ಬೀದಿ ನಾಯಿಯೋ ಅಥವಾ ಸಾಕು ನಾಯಿಯೋ ಅಂತ ಇದನ್ನು ಅದ್ರ ಬಗ್ಗೆ ತಿಳ್ಕೊಬೇಕು. ಯಾವುದೇ ಪ್ರಾಣಿ ಅಥವಾ ನಾಯಿ ಕಚ್ಚಿದಲ್ಲಿ ಆ ಒಂದು ಗಾಯಕ್ಕೆ ಏನು ಮಾಡಬೇಕಂತ, ಸೋಂಕು ತಗಲದಂತೆ ಅಯೋಡಿನ್ ಅಥವಾ ಆ್ಯಂಟಿಸೆಪ್ಟಿಕ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ದ್ರಾವಣದಿಂದ ಏನು ಮಾಡಬೇಕು, ಶುಚಿಗೊಳಿಸ್ಬೇಕು. ಇಂಪಾರ್ಟೆಂಟ್ ಇದು. ನಾಯಿ ಕಚ್ಚಿದಾಗ ಯಾವ ದ್ರಾವಣ ಹಾಕಬೇಕಂತ ಕ್ವಶನ್ ಆಗ್ಬೋದು. ಅಯೋಡಿನ್, ಆ್ಯಂಟಿಸೆಪ್ಟಿಕ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿ ಏನು ಮಾಡಬೇಕು, ಆ ಗಾಯವನ್ನು ತೊಳಬೇಕು. ಅದಕ್ಕೆ ರಕ್ತಸ್ರಾವ ತಡೆದು ಸಾಮಾನ್ಯ ಸುರುಳಿ ಬ್ಯಾಂಡೇಜ್ ಸುತ್ತಿ ಪ್ರಥಮ ಉಪಚಾರ ಏನು ಮಾಡಬೇಕು. ಅಲ್ಲಿ ರಕ್ತಸ್ರಾವ ಆಗದಂತೆ ಏನು ಮಾಡಬೇಕು, ಸಾಮಾನ್ಯ ಪ್ರಕಾರದ ಬ್ಯಾಂಡೇಜ್ ಸುತ್ತಿ ಅವನಿಗೆ ಪ್ರಥಮ ಉಪಚಾರ ನೀಡಬೇಕು. ಸುಣ್ಣ ಮತ್ತು ಮಣ್ಣು ಹಚ್ಚಬಾರ್ದು. ಆ ಒಂದು ಸಂದರ್ಭದಲ್ಲಿ ಸುಣ್ಣ ಅಥವಾ ಮಣ್ಣನ್ನು ಹಚ್ಚಬಾರ್ದು. ಸೋಂಕಾಗದಂತೆ ದೇಹದಲ್ಲಿ ಏನು ಮಾಡಬೇಕು ಅಂತಂದರೆ, ಸೋಂಕಾಗದಂತೆ ದೇಹದಲ್ಲಿ ರೋಗಕಾರಕ ಬ್ಯಾಕ್ಟೀರಿಯಾಗಳು ಸೇರದಂತೆ ಏನು ಮಾಡಬೇಕು, ಕ್ರಮ ಕೈಗೊಳ್ಳಬೇಕು. ಇದು ಒಂದು ಸಾಮಾನ್ಯ ಕ್ರಿಯೆ. ಈ ರೀತಿ ಮಾಡೋದೊಂದು ಸಾಮಾನ್ಯ ಕ್ರಿಯೆ ಆಗಿರ್ತೈತಿ. ಮುಗಿದ ತಕ್ಷಣ ಏನು ಮಾಡಬೇಕಂದ್ರೆ ವೈದ್ಯರನ್ನು ಸಂಪರ್ಕಿಸಿ ಮುಂದಿನ ಅವಶ್ಯಕ ಚಿಕಿತ್ಸೆ ಮಾಡಿಸಬೇಕು. ಮುಂದೆ ಏನು ಮಾಡಬೇಕು, ಅವಶ್ಯಕವಾದ ಚಿಕಿತ್ಸೆಯಲ್ಲಿ ಮಾಡಿಸ್ಬೇಕು. ಅವರ ಸಲಹೆಯಂತೆ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿಬೇಕು. ಮತ್ತು ವಿವಿಧ ಸಂದರ್ಭದಲ್ಲಿ ಬಳಸುವಂತಹ ಪಟ್ಟಿಗಳು ಅಥವಾ ಬ್ಯಾಂಡೇಜ್ಗಳು ಯಾವ ಬಳಸಬೇಕಂತ ನೋಡಿರಿ. ಯಾವುದೇ ರೀತಿ ಸಣ್ಣ ಪುಟ್ಟ ಯಾವುದಾದ್ರೂ ಗಾಯಗಳಾದಾಗ ಏನು ಮಾಡಬೇಕು, ಕೈ ಕಾಲು ಅಥವಾ ಎಲುಬು ಈ ರೀತಿ ಗಾಯಗಳಾದಾಗ ಅಥವಾ ಮುರಿದಾಗ ಅವುಗಳ ಒಳಗೆ ಏನು ಮಾಡಬೇಕು, ಸ್ನಾಯು ನೋವುಗಳಾದಾಗ ಅಥವಾ ಉಳುಕಿದಾಗ ಪ್ರಥಮ ಚಿಕಿತ್ಸೆ ನೀಡಬೇಕು. ಅವಾಗ ಆ ಸಂದರ್ಭದಲ್ಲಿ ಅವುಗಳಿಗೆ ಪಟ್ಟಿ ಕಟ್ಟುವುದು ಮತ್ತು ಇದೊಂದು ಪ್ರಥಮ ಚಿಕಿತ್ಸೆ ಆಗಿರ್ತೈತೆ. ಸಾಮಾನ್ಯವಾದಂಥ ಒಂದು ಮಾಹಿತಿ ಇದು. ಏನಾದರೂ ನಮ್ಮ ಗಾಯಗಳಾದಾಗೆ ನಾವು ಏನು ಮಾಡ್ತೀವಿ, ಮನೆಗಿರುವಂಥ ಒಂದು ಬಟ್ಟೆ ತೊಗೊಂಡು ಕಟ್ತೀವಿ. ಇದೊಂದು ಸಾಮಾನ್ಯ ಉಪಾಯ ಅಂತೇಳಿ ಹೇಳ್ಬೋದು. ಈಗ ಬೆರಳು ತುದಿ ಬ್ಯಾಂಡೇಜ್. ಇದೇನು ಮಾಡ್ತೀವಿ ನಾವು, ಬೆರಳಿನ ಗಾಯ ಆದಾಗ ಏನು ಮಾಡ್ತೀವಿ, ಹಚ್ಚುತ್ತೀವಿ. ಮತ್ತು ಚಿಕ್ಕ ಎಲುಬುಗಳು ಅಥವಾ ಸಂಧಿ ಬ್ಯಾಂಡೇಜ್. ಈ ಒಂದು ಟೈಮಲ್ಲಿ ಕಾಲು, ಕೈ, ಬೆರಳಿಗೆ ಗಾಯಗಳಿಗೆ ಈ ರೀತಿ ಏನು ಮಾಡ್ತೀವಿ, ಬಟ್ಟೆಯನ್ನು ಕಟ್ತೀವಿ. ಇದು ಚಿಕ್ಕ ಎಲುಬುಗಳಿಗೆ ಕಟ್ಟುವಂಥ ಒಂದು ಬ್ಯಾಂಡೇಜ್ ಆಗಿರ್ತೈತೆ. ಈಗ ಚಿಟ್ಟೆ ಪಟ್ಟಿ ಬ್ಯಾಂಡೇಜ್ ಅಂತ ಕರಿತೀವಿ. ಇವು ಸೋಂಕು ತಡೆಗಟ್ಟಲು ಬಳಸುವಂಥ ಒಂದು ಬ್ಯಾಂಡೇಜ್ ಆಗಿರ್ತೈತೆ. ಗಾಯ ವಾಸಿಯಾಗುವಂತೆ ಮಾಡಲು ಇದನ್ನು ಕೂಡ ಬಳಸ್ತೀವಿ. ಚಿಕ್ಕ ಪಟ್ಟೆ ಏನು ಮಾಡ್ತೀವಿ, ಇದೊಂದು ಬ್ಯಾಂಡೇಜು ಗಾಯವಾಸಿಗೆಲ್ಲ ಕೂಡ ಬಳಸ್ತೀವಿ. ಹಾಗೆ ಒತ್ತಡದ ಬ್ಯಾಂಡೇಜ್. ಗಾಯವಾದ ಭಾಗಕ್ಕೆ ಅಂಟಿಸುವಂತಹ ತೆಳುವಾದ ಹತ್ತಿಯ ಪಟ್ಟಿಗೆ ಏನಂತೀವಿ, ಒತ್ತಡದ ಬ್ಯಾಂಡೇಜ್ ಅಂತೇಳಿ ಕರಿತೀವಿ. ಗಾಯದ ಭಾಗ ಹಿಡಿದುಕೊಳ್ಳಲು ತೆಳುವಾದಂತಹ ಹತ್ತಿಯ ಬಟ್ಟೆಯಿಂದ ಇದನ್ನು ಮಾಡ್ತಾರೆ,
ಕಟ್ತಾರೆ. ಇವೆಲ್ಲ ಬ್ಯಾಂಡೇಜ್ಗಳು, ಇವೆಲ್ಲ ವಿವಿಧ ಪ್ರಕಾರದ ಬ್ಯಾಂಡೇಜ್ಗಳು. ಇವೆಲ್ಲದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇನ್ನೊಂದ್ಸರಿ ನೋಡ್ಕೊಡ್ರಿ. ಬೆರಳಿನ ತುದಿಗೆ ಗಾಯ ಆದರೆ ಏನು ಮಾಡ್ತೀವಿ, ಅಲ್ಲಿ ಬೆರಳ ತುದಿ ಬ್ಯಾಂಡೇಜ್ ಬಳಸ್ತೀವಿ. ಚಿಕ್ಕ ಎಲುಬುಗಳಿಗೆ ಅಥವಾ ಸಂಧಿ ಬ್ಯಾಂಡೇಜ್ ಆದರೆ ಕೈ ಕಾಲು ಇವುಗಳಿಗೆ ಗಾಯಗಳಾದರೆ ಏನು ಮಾಡ್ತೀವಿ, ಅಲ್ಲಿ ಸಂಧಿ ಬ್ಯಾಂಡೇಜ್ ಅಂತೇಳಿ ಬಳಸ್ತೀವಿ. ಮತ್ತು ಸೋಂಕು ತಡೆಗಟ್ಟಲು ಅಥವಾ ಗಾಯ ವಾಸಿಯಾಗಿ ಮಾಡಲು ಏನು ಮಾಡ್ತೀವಿ, ಚಿಟ್ಟೆ ಪಟ್ಟಿ ಬ್ಯಾಂಡೇಜ್ ಬಳಸ್ತೀವಿ. ಹಾಗೆ ಒತ್ತಡ ಬ್ಯಾಂಡೇಜ್ ಅಂದರೆ ಗಾಯವಾದಂಥ ಭಾಗಕ್ಕೆ ಅಂಟಿಸುವಂಥ ತೆಳುವಾದ ಹತ್ತಿಯ ಬಟ್ಟೆಗೆ ಏನಂತೀವಿ ಅಥವಾ ಹತ್ತಿಯ ಪಟ್ಟೆಗೆ ಒತ್ತಡದ ಬ್ಯಾಂಡೇಜ್ ಅಂತೇಳಿ ಕರಿತೀವಿ. ಈಗ ರೋಗರಹಿತ ಸುರುಳಿ ಪ್ಯಾಡ್ಗಳು ಹೆಂಗಿರ್ತಾವೆ ನೋಡ್ರಿ. ಇವು ವಿವಿಧ ಗಾಯಗಳಿಗೆ ಉಪಯೋಗಿಸುವ ಮತ್ತು ಅವು ಎಷ್ಟಿರ್ತಾವೆ ಅಂದರೆ 2 ಇಂಚ್ 2 ಇರ್ತವೆ, 8 ಇಂಚ್ 3 ಮತ್ತು 9 ಇಂಚು 5 ಅಥವಾ ಇನ್ನೂ ದೊಡ್ಡ ಗಾತ್ರದಲ್ಲಿ ಏನು ಮಾಡ್ತವೆ, ಈ ಒಂದು ರೋಗರಹಿತ ಸುರುಳಿ ಬ್ಯಾಂಡೇಜ್ಗಳು ಸಿಗ್ತವೆ. ಈಗ ತ್ರಿಕೋನಾಕಾರದ ಬ್ಯಾಂಡೇಜ್ ಇವು ಹೆಂಗಿರ್ತಾವೆ ನೋಡ್ರಿ. ತ್ರಿಕೋನಾಕಾರದ ಬ್ಯಾಂಡೇಜ್ ಯಾವ ರೀತಿ ಇರ್ತಾವ ಅಂತಂದರೆ, ಪ್ಯಾಕೆಟ್ನಲ್ಲಿ ಬ್ಯಾಂಡೇಜ್ ಕಟ್ಟಿದಾಗ ಅವು ಏನಾಗ್ತವೆ, ಅದು ಚೌಕಾಕಾರದಲ್ಲಿ ಕಂಡುಬರ್ತೈತೆ. ಇದು ಕೈಗೆ ಮುಟ್ಟದಂತೆ ಸಡಿಲಾದಂತಹ ತ್ರಿಕೋನಾಕಾರದ ಮುಚ್ಚಿಕೊಳ್ಳದ ಒಂದು ದೊಡ್ಡ ಭಾಗವನ್ನು ಹೊಂದಿರ್ತೈತೆ. ಕೈಗೆ ಮುಟ್ಟದಂತೆ ಸಡಿಲಾದಂತಹ ಒಂದು ತ್ರಿಕೋನಾಕಾರದ ಮುಚ್ಚಿಕೊಳ್ಳದ ರೀತಿಯಲ್ಲಿ ಒಂದು ದೊಡ್ಡ ಬ್ಯಾಂಡೇಜ್ ಕಂಡುಬರ್ತೈತೆ. ಇದನ್ನು ಮಣಿಕಟ್ಟಿಗೆ ಗಾಯಗೊಂಡಾಗ ಅಥವಾ ಪಟ್ಟಿಯನ್ನು ಕಟ್ಟಲು ಏನು ಮಾಡ್ತೀವಿ, ಬಳಸ್ತೀವಿ. ಈಗ ಕೀಲುಗಳು ಭದ್ರಗೊಳಿಸಲು ಕಟ್ಟುವಂಥ ಪಟ್ಟಿಗಳು ನೋಡಿರಿ, ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರ್ತವೆ. ಇದಂದರೆ ಅಂದರೆ ಹಿಗ್ಗುವಂಥ ಮತ್ತು ಕುಗ್ಗುವಂಥ ಗುಣವನ್ನು ಹೊಂದಿರ್ತವೆ. ಲೋಹದಿಂದ ತಯಾರಿಸಿದ ಒತ್ತಡ ನಿಯಂತ್ರಿಸುವ ಮತ್ತು ಅದುಮುವಿಕೆಗೆ ಏನು ಮಾಡ್ತವೆ, ಸಹಾಯ ಮಾಡ್ತವೆ ಈ ಒಂದು ಥರದ ಬ್ಯಾಂಡೇಜ್ಗಳು. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳು ಪಟ್ಟಿಗಳು ಒಂದೇ ಸ್ಥಳದಲ್ಲಿಡಲು ಮತ್ತು ರಕ್ತಸ್ರಾವವನ್ನು ತಡೆಗಟ್ಟಲು ಏನು ಮಾಡ್ತೈತೆ, ಈ ಒಂದು ಕೀಲುಗಳನ್ನು ಬೆಳೆಸುವಂತಹ ಬ್ಯಾಂಡೇಜು ಸಹಾಯ ಮಾಡ್ತವೆ. ಈಗ ಪ್ರಥಮ ಚಿಕಿತ್ಸೆ ಏನು ನೋಡಿದೇವ್ರಿ ಇಲ್ಲಿ ಗಂಟೆ, ಆ ಒಂದು ಪ್ರಥಮ ಚಿಕಿತ್ಸೆಯ ಮೇಲೆ ಪ್ರಶ್ನೋತ್ತರಗಳಿದ್ದಾವೆ. ಆ ಪ್ರಶ್ನೋತ್ತರ ಕೂಡ ಬಿಡಿಸೋಣ. ಹಾವು ವಿಷಕಾರಿ ಎಂದು ಹೇಗೆ ಗುರುತಿಸುವಿರಿ? ಅದೇನಾದರೂ ವಿಷಕಾರಿ ಹಾವು ಅಲ್ಲ ಅಂದರೆ 2ಕ್ಕಿಂತ ಹೆಚ್ಚು ಹಲ್ಲುಗಳು ಮೂಡ್ತವೆ. ಅದು ಒಂದು ವೇಳೆ ವಿಷಕಾರಿ ಹಾವು ಇತ್ತು ಅಂದರೆ ಅದು 2 ಹಲ್ಲುಗಳು ಮೂಡಿರ್ತವೆ ಅಂತೇಳಿ ಈ ರೀತಿ ಗುರುತಿಸಬೇಕು ನಾವು. 2ನೇ ಪ್ರಶ್ನೆ ಬಂದುಬಿಟ್ಟು, ಯಾವ ಸಂದರ್ಭದಲ್ಲಿ ತ್ರಿಕೋನಾಕಾರದ ಪಟ್ಟಿಯನ್ನು ಕಟ್ಟಬೇಕು ಅಂತ. ಮಣಿಕಟ್ಟು ಗಾಯವಾದಾಗ ಏನು ಮಾಡ್ತೀವಿ, ನಾವು ತ್ರಿಕೋನಾಕಾರದ ಪಟ್ಟಿಯನ್ನು ಬಳಸ್ತೀವಿ. ಪ್ರಥಮ ಉಪಚಾರ ಯಾವಾಗ ನೀಡಬೇಕು ಅಂದರೆ, ವ್ಯಕ್ತಿಯನ್ನು ಪ್ರಾಣಾಪಾಯದಿಂದ ಕಾಪಾಡಬೇಕಾದ್ರೆ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು. ವೈದ್ಯರ ಹತ್ರ ಹೋಗೋಕ್ಕಿಂತ ಮುಂಚಿತವಾಗಿ ನೀಡುವಂಥ ಚಿಕಿತ್ಸೆ ಇದು. ಚಿಟ್ಟೆ ಪಟ್ಟಿಯನ್ನು ಯಾವ ಸಂದರ್ಭದಲ್ಲಿ ಕಟ್ಟಬೇಕು? ಸೋಂಕು ತಡೆಗಟ್ಟಲು ಮತ್ತು ಗಾಯ ವಾಸಿ ಮಾಡಲು ಏನು ಮಾಡ್ತೀವಿ, ನಾವು ಚಿಟ್ಟೆ ಪಟ್ಟಿ ಕಟ್ತೀವಿ. 2-3 ವಾಕ್ಯದಲ್ಲಿ ಉತ್ತರಿಸಿ. ನೀರಿನಲ್ಲಿ ಮುಳುಗಿದವರಿಗೆ ಉಪಚಾರ ಹೇಗೆ ಮಾಡಬೇಕು ಅಂದರೆ, ನೀರಿನಲ್ಲಿ ಮುಳುಗಿದವರಿಗೆ ಏನು ಮಾಡಬೇಕು, ನಾವು ಈಜು ಬಂದವರನ್ನು ನೀರಿನಲ್ಲಿ ಕಳಿಸ್ಬೇಕು. ಮತ್ತು ಅವರು ನೀರಿನಲ್ಲಿ ಮುಳುಗುವವರ ತಲೆ ಕೂದಲು ಅಥವಾ ಅವ್ರ ಬಟ್ಟೆ ಏನು ಸಿಗುತ್ತೋ ಅದರಿಂದ ಏನು ಮಾಡಬೇಕು, ಅವರನ್ನು ರಕ್ಷಣೆ ಮಾಡಬೇಕು. ಅಥವಾ ಈಜು ಬರಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು, ಹಗ್ಗ ಕೋಲು ಬೇರೆ ಬೇರೆ ವಸ್ತುಗಳು ಹಾಕಿ ಏನು ಮಾಡಬೇಕು, ಅವರನ್ನು ರಕ್ಷಣೆ ಮಾಡಬೇಕು. ಈ ರೀತಿ ಮಾಡಬೇಕು. ಬುಕ್ಸಲ್ಲಿದೆ, ನೋಡ್ಕೊಂಡು ಬರೀ ಗೊತ್ತಾಗಿಲ್ಲಂದರೆ. ಪ್ರಾಣಿಗಳ ಕಡಿತಗೊಳ್ಳದವರಿಗೆ ಹೇಗೆ ಉಪಚಾರ ಮಾಡಬೇಕು? ಪ್ರಾಣಿ ಅದನ್ನು ಅಪಾಯಕಾರಿ ಅಂದರೆ ಯಾವುದು, ಬೀದಿ ನಾಯಿನೋ ಏನು ಹುಚ್ಚು ನಾಯಿನೋ, ಈ ರೀತಿ ಪ್ರಾಣಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಬೇಕು. ಅದಕ್ಕೆ ಆ್ಯಂಟಿಸೆಪ್ಟಿಕ್ ಹಾಕಬೇಕು. ಅದಕ್ಕೆ ಆ್ಯಂಟಿಸೆಪ್ಟಿಕ್ ಹಾಕಿ ಆಮೇಲೆ ವೈದ್ಯರ ಹತ್ರ ಏನು ಮಾಡಬೇಕು, ಹೋಗಿ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ವಿವಿಧ ಸಂದರ್ಭದಲ್ಲಿ ಬಳಸುವಂಥ ಪಟ್ಟಿಗಳು ಯಾವ್ಯಾವು? ಕೈ ಬೆರಳಿಗೆ ಬೆಣ್ಣುವಂತಹ ಪಟ್ಟಿ ಇದೆ, ಮತ್ತು ಚಿಟ್ಟೆ ಪಟ್ಟಿ, ಹಾಗೆ ತ್ರಿಕೋನಾಕಾರದ ಪಟ್ಟಿ, ಈ ರೀತಿ ಪಟ್ಟಿಗಳಿದ್ದಾವೆ. ಆ ಪಟ್ಟಿಗಳು ನೋಡ್ಕೊಂಡಿಲ್ಲಿ ಪಟ್ಟಿ ಮಾಡ್ಕೊಂಡು ನೀವು ಒಂದ್ಸರಿ ಬರ್ಕೊಳ್ರಿ. ಈಗ ಹೊಂದಿಸಿ ಬರೆಯಿರಿ. ಪ್ರಥಮ ಉಪಚಾರ ನಾವು ಯಾವಾಗ ಮಾಡಬೇಕು? ವ್ಯಕ್ತಿಯನ್ನು ಪ್ರಾಣಾಪಾಯದಿಂದ ಕಾಪಾಡಬೇಕಾದ್ರೆ ನಾವು ಪ್ರಥಮ ಚಿಕಿತ್ಸೆ ಮಾಡಬೇಕು. ಹಾವು ಒಂದು ಸರೀಸೃಪ. ಕೃತಕ ಉಸಿರಾಟ ಯಾರಿಗೆ ನೀಡಬೇಕು? ನಾವು ನೀರಿನಲ್ಲಿ ಮುಳುಗಿದವರಿಗೆ ಕೃತಕ ಉಸಿರಾಟ ನೀಡಬೇಕು. ಆ್ಯಂಟಿಸೆಪ್ಟಿಕ್ ಏನಿದು, ಗಾಯವನ್ನು ಶುಚಿಗೊಳಿಸಲ್ಲ ಅಥವಾ ಇದೇನು ಸೋಂಕು ತಡೆಗಟ್ಟಲ್ಲ ಅಂತಂದರೆ ಆ್ಯಂಟಿಸೆಪ್ಟಿಕ್ ಸೋಂಕು ತಡೆಗಟ್ಟಲು ನಾವು ಬಳಸ್ತೀವಿ. ಏನಾಯ್ತಂದರೆ 9ನೇ ತರಗತಿಯ ಪಾರ್ಟ್ 2 ಪಠ್ಯಪುಸ್ತಕ ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ತರಗತಿಯಲ್ಲಿ ಏನು ಮಾಡೋಣ, ನಾವು 10ನೇ ತರಗತಿಯ ಒಂದು ಪಠ್ಯಪುಸ್ತಕದ ಕುರಿತು ಲೆಸನನ್ನು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.